ಪ್ರಮೋದ್ ಆರಾಮಾಗಿರು, ಏನು ಚಿಂತೆ ಮಾಡ್ಕೋಬೇಡ ಪ್ರಮೋದ್, ಹೆದರಿಕೆ ಏನು ಮಾಡಲ್ಲ. ಇಲ್ಲ ಆರಾಮಾಗಿರು ಹೋಗ್ಬೇಡ ಪ್ರಮೋದ್, ಆರಾಮಾಗಿರೋಣ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಹೊಸ ವಿಡಿಯೋ. ನಾವೀಗ ಇರೋಂಥ ಜಾಗ, ನಾವೀಗ ಎಲ್ಲಿದ್ದೀವಿ ಅಂತಂದರೆ ಬಂಡೀಪುರ ಫಾರೆಸ್ಟ್ ಮಧ್ಯದಲ್ಲಿ ಫಾರೆಸ್ಟ್ ಕಾಟೇಜಸ್ ಇದೆ. ಸುಮಾರು ಒಂದು 10 ಫಾರೆಸ್ಟ್ ಕಾಟೇಜಸ್ ಇದೆ. ನಿನ್ನೆ ರಾತ್ರಿ ನಾವು ಇಲ್ಲೇ ಸ್ಟೇ ಮಾಡಿದ್ದು. 1 ತಿಂಗಳು ಮುಂಚೆ ಬುಕ್ ಮಾಡಿದ್ವಿ ನಾವು ಈ ಸ್ಟೇ ತೊಗೊಳಕ್ಕೋಸ್ಕರ. ಹಾಗೆ ನಿನ್ನೆ ಸಂಜೆ ಸಫಾರಿಗೆ ಸಹ ಹೋಗಿದ್ವಿ. ಆ 2 ವಿಡಿಯೋನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ ಬಂಡೀಪುರದ್ದು, ನೀವು ಅದನ್ನು ಚೆಕ್ ಮಾಡ್ಬೋದು. ನೀವೇನಾದ್ರು ಸ್ಟೇನ ಬುಕ್ ಮಾಡಬೇಕು ಅಂತಂದರೆ 1 ತಿಂಗಳು ಮುಂಚೆ ಹಾಗೆ ಮಾಡ್ಬೋದು, ಎಸ್ಪೆಷಲಿ ಫಾರ್ ವೀಕೆಂಡ್ಸು. ಯಾಕಂದರೆ ವೀಕೆಂಡ್ಸು ತುಂಬ ಬೇಗ ಬುಕ್ಕಿಂಗ್ ಆಗೋಗ್ಬಿಡುತ್ತೆ. ವೀಕ್ ಡೇಸಲ್ಲಿ ಮಾಡ್ತೀನಿ ಅಂದರೆ ಅಗೇನ್ ನಿಮ್ಮ ಡಿಪೆಂಡ್ ಆನ್ ಲಕ್, ಮುಂಚೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಇದನ್ನು ಆಲ್ಮೋಸ್ಟ್ ಲೈಕ್ 1 ಮಂತ್ ಮುಂಚೆ ಬುಕ್ ಮಾಡ್ಕೊಂಡಿದ್ವಿ. ಪ್ರೈಸು 2000 ರೂಪೀಸ್ ಬೇಸ್ ಪ್ರೈಸ್ ಆಗುತ್ತೆ. ವಿತ್ ಎಂಟ್ರಿ ಫೀಸ್ ಅದೆಲ್ಲ ಸೇರಿ 2840 ರೂಪೀಸ್ ಆಗುತ್ತೆ ನಾವು ಮಾಡಿದ ಆನ್ಲೈನಲ್ಲಿ ಪೇಮೆಂಟ್. ನೀವೇನಾದ್ರು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವೇನಾದ್ರು ಪ್ಲ್ಯಾನ್ ಮಾಡಿ ಬಂಡೀಪುರಕ್ಕೆ ಏನಾರು ಬಂದರೆ, ಸೊ ಬಂಡೀಪುರದಲ್ಲಿ ಇನ್ ಆ್ಯಂಡ್ ಅರೌಂಡ್ ಬಂಡೀಪುರದಲ್ಲಿ ಏನು ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ಒಂದು ತಿಳಿಸೋ ಪ್ರಯತ್ನ ಮಾಡ್ತಾಯಿದ್ವಿ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಹೈವೇನೇ ಚೆನ್ನಾಗಿದೆ. ಈ ಬಂಡೀಪುರಕ್ಕೆ ಹೋಗೋದು ಮತ್ತು ಮುದುಮಲ ಇದೆ, ಅಲ್ಲಿಂದ ಊಟಿಗೆ ಹೋಗೋ ಈ ಫಾರೆಸ್ಟ್ ಡ್ರೈವೇ ಸಖತ್ತಾಗಿರುತ್ತೆ. ಅಲ್ಲೇ ಸಹ ನೀವು ತುಂಬ ಅನಿಮಲ್ಸ್ ಎಲ್ಲ ಸ್ಪಾಟ್ ಮಾಡ್ಬೋದು. ನಾವು ಪ್ರೀವಿಯಸ್ ಬಂದಾಗ ಆನೆ ಎಲ್ಲ ರೋಡ್ ಸೈಡೇ ಕಾಣಿಸ್ತಾ ಇತ್ತು ಮತ್ತು ಜಿಂಕೆ ಎಲ್ಲ ಇತ್ತು. ಸೊ ಅದು ನಂಬರ್ 1 ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಎರಡನೇದು ಸಫಾರಿ ಇದೆ, ಇಲ್ಲೂ ಸಫಾರಿ ಇದೆ ಮತ್ತು ಮುದುಮಲೆಯಲ್ಲೂ ಸಫಾರಿ ಇದೆ. ಬಂಡೀಪುರದಲ್ಲೂ ನಿಮ್ಮ ಇಷ್ಟ ಯಾವುದು ಬೇಕೋ ನೀವು ಅದನ್ನ ಟ್ರೈ ಮಾಡ್ಬೋದು. ಸೊ 3ನೇ ಅಟ್ರಾಕ್ಷನ್ ಏನು ಅಂತಂದರೆ ಇಲ್ಲಿ ಸೊವೆನಿಯರ್ ಶಾಪ್ ಅಂತ ಇದೆ. ನೀವೇನಾದ್ರು ಬಂದಾಗ ಈ ಸೊವೆನಿಯರ್ ಶಾಪಲ್ಲಿ ಒಂದು ಗಿಫ್ಟ್ ಪರ್ಚೇಸ್ ಮಾಡೋದಿರ್ಬೋದು. ಲೈಕ್ ಅದನ್ನ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ ಫಾರೆಸ್ಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಅನುಕೂಲ ಆಗುತ್ತೆ. ಟೋಕನ್ ಆಫ್ ಒಂದು ಮೆಮೊರಿ ಅಂತೆಲ್ಲ ಸಹ ಅಂದ್ಕೋಬೋದು. ಸೊ ಮೋಸ್ಟ್ ಆಫ್ ದಿ ಜನ ಇದು ಇಷ್ಟೇ ಮಾಡಿಬಿಟ್ಟು ವಾಪಸ್ಸು ಬ್ಯಾಂಗ್ಳೂರಿಗೆಲ್ಲ ಮೈಸೂರಿಗೆಲ್ಲ ಅವ್ರು ಬಂದಿರೋ ಟೌನ್ಗಳಿಗೆ ಹೋಗ್ತಾರೆ. ಬಟ್ ಅಷ್ಟೇ ಅಲ್ಲ, ಇಲ್ಲಿಂದ ಕೇವಲ ಮುದುಮಲ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ ಅಷ್ಟೇ. ಅಂದರೆ ತಮಿಳ್ನಾಡು ಟೈಗರ್ ರಿಸರ್ವ್ ಮುದುಮಲೆ ಇಲ್ಲಿಂದ 5 ಕಿಲೋಮೀಟ್ರ್ ಇದೆ. ಅಲ್ಲಿ ತೆಪ್ಪಕಾಡು ಅಂತ ಇದೆ, ಅಲ್ಲೇ ಇನ್ಫಾರ್ಮೇಷನ್ ಸೆಂಟ್ರಲ್ಲೇ ಇರೋದು. ಅಲ್ಲಿಂದ ಮಾಸಿನಗುಡಿ ಬಂದ್ಬಿಟ್ಟು 5 ಕಿಲೋಮೀಟರ್ಸ್ ಇದೆ, ಅಲ್ಲಿ ಮರವಾಕಂಡಿ ಡ್ಯಾಮ್ ಅಂತ ಇದೆ. ಆಮೇಲೆ ಅಲ್ಲಿಂದ ತುಂಬ ಮುಂದೆ ಹೋದರೆ ವಿಭೂತಿ ಮಲೆ ಅಂತ ಇದೆ. ಸೊ ಈ 3 ಪ್ಲೇಸಸ್ ಏನಿದೆ, ತೆಪ್ಪಕಾಡು, ಮಸಿನಗುಡಿ, ಮರವಾಕಂಡಿ ಡ್ಯಾಮು ಮತ್ತು ಇನ್ನೊಂದು ವಿಭೂತಿ ಮಲೆನ ಈ ವಿಡಿಯೋದಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ನಮ್ಮ ಜೊತೆ ಜರ್ನಿ ಶುರು ಮಾಡೋಣ ಬನ್ನಿ. ಈಗ ನಾವಿದ್ದೀವಿ ಮುದುಮಲೆಯಲ್ಲಿರೋಂಥ ಒಂದು ಇನ್ಫಾರ್ಮೇಷನ್ ಸೆಂಟ್ರ್ ಹತ್ರ. ಇದ್ರ ಹಿಂದ್ಗಡೆ ಇರೋದು ಇನ್ಫಾರ್ಮೇಷನ್ ಸೆಂಟ್ರ್. ಇವಾಗ ನಾವು ಮುದುಮಲೆ ಟೈಗರ್ ರಿಸರ್ವಲ್ಲಿರೋ ಒಂದು ಸೊವೆನಿಯರ್ ಶಾಪ್ ಹತ್ರ ಇದ್ದೀವಿ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಲ್ಲಿ. ಸೊ ಇಲ್ಲಿ ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡಿದ್ದೀವಿ, ಫ್ರಿಡ್ಜಿಗೆ ಹಾಕೋಕ್ಕೆ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಬೇರೆ ತೊಗೊಂಡಿದ್ವಿ, ಈ ಸಲ ಇದು ಮೇಡ್ ಆಫ್ ಫ್ಲಾಶ್ ಆಫ್ ಪ್ಯಾರಿಸ್ ಅನ್ಸುತ್ತೆ ನೋಡಿದ್ರೆ ಮೆಟೀರಿಯಲ್. ಸೊ ಇವಾಗ ತೆಪ್ಪಕಾಡು ಹತ್ರ ಹೋಗೋಣ ಬನ್ನಿ. ಇವಾಗ ನಾವಿದ್ದೀವಿ ಮುದುಮಲೆ ಟೈಗರ್ ರಿಸರ್ವಲ್ಲಿರೋಂಥ ತೆಪ್ಪಕಾಡಿನಲ್ಲಿ ಎಲಿಫೆಂಟ್ ಕ್ಯಾಂಪು. ಇದು ನಮ್ಮ ಕಂಟ್ರಿನಲ್ಲಿ ಒನ್ ಆಫ್ ದಿ ಓಲ್ಡೆಸ್ಟ್ ಎಲಿಫೆಂಟ್ ಕ್ಯಾಂಪ್ ಅಂತ ಹೇಳ್ಬೋದು. 140 ವರ್ಷಕ್ಕಿಂತ ಹಳೆಯ ಕ್ಯಾಂಪ್ ಆಗಿದೆ. ನಾವು ಇದು ಪ್ರೀವಿಯಸ್ ವಿಸಿಟ್ ಮಾಡಿದ್ವಿ, ಇದು ನಾವು ಬರ್ತಿರೋ ಸೆಕೆಂಡ್ ಟೈಮು. ಇದು ಸಂಜೆ ವಿಸಿಟ್ ಮಾಡ್ತೀನಿ ಅಂದರೆ 5:30 to 6 ಇರುತ್ತೆ, ಹಾಫ್ ಆನ್ ಅವರ್ 30 ಮಿನಿಟ್ಸ್ ಇರುತ್ತೆ. ಅಂದರೆ ಇಲ್ಲಿ ಫೀಡಿಂಗ್ ಮಾಡೋದೆಲ್ಲ ತೋರಿಸ್ತಾರೆ ನಿಮಗೆ, ಏನೇನು ಅದು ಆನೆಗೆಲ್ಲ ಕೊಡ್ತಾರೆ ಅಂತ, ಎಲಿಫೆಂಟ್ ಬಗ್ಗೆ ಎಲ್ಲ ಮಾಹಿತಿ ಇದೆ ಇಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಮತ್ತು ಬೆಳಗ್ಗೆನೂ ಸಹ ಇದೆ, 8:30 to 9 ಇರುತ್ತೆ, ಅದು 30 ಮಿನಿಟ್ಸ್ ಇರುತ್ತೆ. 10 ರೂಪೀಸು 30 ರೂಪೀಸ್ ಎಂಟ್ರಿ ಫೀ ಅಂದ್ಕೊಂತೀನಿ, ಮರ್ತಿದ್ದೀನಿ. ಆಮೇಲೆ ಈಗ ರೀಸೆಂಟಾಗಿ ಒಂದು ಮೂವಿ ಬಂತು, ಆಸ್ಕರ್ ಅವಾರ್ಡ್ ಸಹ ಬಂತು, ಎಲಿಫೆಂಟ್ ವಿಸ್ಪರರ್ಸ್ ಅಂತ. ನನಗೂ ಒನ್ ಆಫ್ ದಿ ಫೈನೆಸ್ಟ್ ಮೂವಿ ಅಂತ ಅನ್ನಿಸ್ತು. ನಾನು ರೀಸೆಂಟಾಗಿ ವಾಚ್ ಮಾಡಿದೆ. ಇದು ನಮಗೆ ಆಸ್ಕರ್ ಬಂದಿದೆ ನಮ್ಮ ಇಂಡಿಯಾಗೆ ಈ ಒಂದು ಶಾರ್ಟ್ ಫಿಲ್ಮ್ಗೆ ಅಂತಂದರೆ, ಅದಕ್ಕಿಂತ ಇನ್ನು ಖುಷಿ ಇನ್ನೇನಿದೆ ಹೇಳಿ. ಸೊ ಬಂದರೆ ವಿಸಿಟ್ ಮಾಡ್ಬೋದು. ಇವಾಗ ಟೈಮ್ ಈಗ 11:30 ಆಗಿದೆ, ಒಳಗಡೆ ಅಲೋ ಇಲ್ಲ. ಸೊ ಬಂದಿದ್ದೀನಿ, ಲಾಸ್ಟ್ 1.5 years ಬ್ಯಾಕ್ ಬಂದಿದ್ವಿ. ಇಲ್ಲಿ ಮೆಮೊರೀಸ್ ಎಲ್ಲ ರಿಕಾಲ್ ಮಾಡ್ಕೊತಾ ಇದ್ದೀವಿ.
ನಾವು ತೆಪ್ಪಕಾಡು ಇಂದ ಮಸ್ಸಿನಗುಡಿಗೆ ಹೋಗ್ತಾ ಇದ್ದೀವಿ. ಇದು ಒಳ್ಳೆ ಫಾರೆಸ್ಟ್ ಡ್ರೈವು, ಆಲ್ಮೋಸ್ಟ್ 5 to 8 ಕಿಲೋಮೀಟರ್ಸ್ ಆಗ್ಬೋದು. ನೋಡೋಣ ಯಾವ್ದಾರು ಪ್ರಾಣಿಗಳು ಕಾಣುತ್ತೆ ಅಂತ. ಆಬ್ವಿಯಸ್ಲಿ ಜಿಂಕೆಗಳೆಲ್ಲ ಇದೆ ರೋಡಲ್ಲಿ, ಸೊ ಅದೊಂದೊಂದು ಗ್ಯಾರಂಟಿ ಸಿಗುತ್ತೆ. ಬಿಟ್ಟು ಬೇರೆದು ಏನಾದ್ರು ಕಾಣುತ್ತಾ ನೋಡಬೇಕು. ನವಿಲ್ ಕಾಣಿಸ್ತು, ಜಿಂಕೆ ನವಿಲಿ ಸಹ ಮಸ್ಟ್ ನಿಮಗೆ ಕಂಡೇ ಕಾಣುತ್ತೆ. ನೋಡೋಣ ಬೇರೆದು ನ್ಯಾಯ ಕಾಣುತ್ತೆ ಅಂತ. ನಾವೀಗ ತೆಪ್ಪಕಾಡು ಎಲಿಫೆಂಟ್ ಕ್ಯಾಂಪಿಂದ ಈಗ ಮಸ್ಸಿನಗುಡಿಯಿಂದ ಬಂದಿದ್ದೀವಿ. ಮಸ್ಸಿನಗುಡಿ ಅನ್ನೋದು ಒಂದು ಫಾರೆಸ್ಟ್ ರೀಜನ್ನು, ಅದು ಬರೋದು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ. ಅಂದರೆ ಮುದುಮಲೈ ಟೈಗರ್ ರಿಸರ್ವ್ಗೆ ಸೇರ್ಕೊಂಡಿದೆ ಇದುವೆ. ಇಲ್ಲಿ ಸ್ಟೇ ಸಹ ಮಾಡಿದ್ವಿ. ಮಸ್ಸಿನಗುಡಿ ಲಾಗ್ ಹೌಸ್ ಅಂತ, ಅದು ಫಾರೆಸ್ಟ್ ಗೆಸ್ಟ್ ಹೌಸು. ಅದು ಒಳ್ಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇದೆ. ಈಗ ನಮ್ಗೆ ಹಿಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ನೀಲಗಿರಿ ಬಯೋಸ್ಪಿಯರ್ ವೈಲ್ಡ್ ಲೈಫ್ ಸ್ಯಾಂಚುರಿ. ಇದು ನಮ್ಮ ಹಿಂದ್ಗಡೆ ಕಾಣಿಸ್ತಿರೋದು ನೋಡಿ, ವ್ಯೂ ಎಲ್ಲ ಹೆಂಗಿದೆ ಅಂತ. ಹಿಂದ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟ್ ಫಾಗಲ್ಲಿದೆ, ಮೇಲ್ಗಡೆ ಬೆಟ್ಟದ ಜಾಗ ಇಲ್ಲ. ಇದು ಕ್ರಾಸ್ ಆಗ್ತಿದ್ದಂಗೆ ಕಾಣೋಂಥದ್ದೇ ಊಟಿ. ಸೊ ಊಟಿಗೆ ಈ ಕಡೆಯಿಂದಲೇ ಹೋಗ್ಬೋದು. ಆಮೇಲೆ ಇಲ್ಲಿ ಬಂದರೆ ಒಂದು 3-4 ಜಾಗಗಳು ನೋಡ್ಬೋದು. ಲೈಕ್ ಇದೊಂದಿದೆ, ಒಂದು ಸಿಂಗಾರ ಅಂತ ಇದೆ, ಇಲ್ಲಿಂದ ಮಸ್ಸಿನಗುಡಿಯಿಂದ 6 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಮಾಯರ್ ಡ್ಯಾಮ್ ಇದೆ, ಅದು 10 ಕಿಲೋಮೀಟ್ರ್ ಆಗುತ್ತೆ. ಇದೆಲ್ಲ ನಮ್ಮ ವೆಹಿಕಲಲ್ಲಿ ಹೋಗ್ಬೋದು. ಅಲ್ಲೆಲ್ಲ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಆ ಜೀಪಲ್ಲಿರೋರೆಲ್ಲ ಬಂದು ಕೇಳ್ತಾರೆ, ಕರ್ಕೊಂಡು ಹೋಗ್ತೀವಿ ನಿಮಗೆ, ಮಾಯರ್ ಡ್ಯಾಮ್ ತೋರಿಸ್ತೀವಿ ಅಂತೆಲ್ಲ. ಎಲ್ಲ ಅದು ನಮ್ಮ ವೆಹಿಕಲಲ್ಲೇ ಹೋಗ್ಬೋದು. ಒಂದೇ ಒಂದು ವಿಭೂತಿ ಮಲೆಗೆ ಮಾತ್ರ ನಮ್ಮ ವೆಹಿಕಲ್ ಹೋಗಲ್ಲ. ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇರೋದು ಬಿಟ್ಟರೆ ಎಲ್ಲದು ನಮ್ಮ ವೆಹಿಕಲಲ್ಲೇ ಟ್ರಾವೆಲ್ ಮಾಡ್ಬೋದು. ಸೊ ಇವಾಗ ನಾವು ಹೋಗ್ತಿರೋದು ನೆಕ್ಸ್ಟ್ ಜಾಗದ ಹೆಸರು ಸಿಂಗಾರ ಅಂತ. ನೋಡಿ ಲವ್ಲಿ ಲ್ಯಾಂಡ್ಸ್ಕೇಪ್ ಹೆಂಗಿದೆ ಅಂತ. ಇದು ನಾವಿವಾಗ ಮರವಾಕಂಡಿ ಡ್ಯಾಮ್ ಹತ್ರ ಬಂದಿದ್ದೀವಿ. ಮುಂಚೆ ಹೋಗಿದ್ದು ಸಿಂಗಾರ ಅಂತ, ಅಲ್ಲಿ ಎಲೆಕ್ಟ್ರಿಕಲ್ ಪವರ್ ಹೌಸ್ ಇದೆ. ಅಲ್ಲಿ ಬೇರೆಯವ್ರಿಗೆಲ್ಲ ಅಲೋ ಮಾಡಲ್ಲ. ಸೊ ಬರಬೇಕಾದ್ರೆ ಫಾರೆಸ್ಟ್ ಡ್ರೈವ್ ಒಂದು ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಸ್ಪೆಂಡ್ ಮಾಡೋಂಥದ್ದು ಏನಿಲ್ಲ. ಇದು ಅಷ್ಟೇ ಸನ್ಸೆಟ್ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಈಗ ಮಧ್ಯಾಹ್ನ ಆಲ್ಮೋಸ್ಟ್ 12 ಗಂಟೆ ಆಗ್ತಾ 12:30 ಇವಾಗ. ಸೊ ಇವಾಗಲೂ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಸಂಜೆ ಬಂದರೆ ಒಳ್ಳೆ ಸಖತ್ತಾಗಿರುತ್ತೆ ಎನ್ವೈರನ್ಮೆಂಟ್. ಬೆಟ್ಟದ ವ್ಯೂ ಚೆನ್ನಾಗಿರುತ್ತೆ. ಆನೆಗಳೆಲ್ಲ 100% ಸ್ಪಾಟ್ ಆಗುತ್ತೆ. ಇಲ್ಲಿ ಅಷ್ಟೇ ಅಲ್ಲ, ಮಸ್ಸಿನಗುಡಿಲಿ ಲಾಗ್ ಹೌಸ್ ಅಂತ ಇದೆ, ಅದು ಸಹ ನೀವು ಬಂದರೆ ಇಲ್ಲಿ ಬುಕ್ ಮಾಡ್ಕೋಬೋದು. ಇಲ್ಲಿ ಇನ್ನೊಂದಿದೆ, ಒಂದು ಮರವಾಕಂಡಿ ಡ್ಯಾಮ್ ವ್ಯೂ ಅಂತಲೂ ಇದೆ. ಅದು ಒಳ್ಳೆ ಸೂಪರ್ ಸಿನಿಕ್ ಸ್ಪೇಸ್, ಅಂದರೆ ಲೊಕೇಶನ್ನು. ಸ್ಟೇ ಮಾಡ್ತೀನಿ ಇನ್ನವ್ರಿಗೆ, ಅದು ಮುದುಮಲೈ ವೆಬ್ಸೈಟಲ್ಲಿ ನೀವು ಸ್ಟೇ ಪ್ಯಾಕೇಜ್ನ ನೀವು ಬುಕ್ ಮಾಡ್ಕೋಬೋದು. ಡ್ಯಾಮ್ ನೋಡ್ಕೊಂಬಂದ್ವಿ, ತುಂಬ ಪ್ಲೆಸೆಂಟ್ ಆಗಿದೆ. ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ರೆಕಮೆಂಡೆಡ್. ಅಂದರೆ ಸಂಜೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ. ಈಗೇನೋ ಮುಂಚೆ ಫುಲ್ ಎಂಡ್ವರೆಗೆ ಹೋಗಿದ್ವಿ ನಾವು ಮುಂಚೆ, ಈಗೇನೋ ಅಲೋ ಮಾಡ್ತಾಯಿಲ್ಲ ಅಷ್ಟು ದೂರ. ಬಟ್ ಇಲ್ಲಿವರೆಗೂ ಆರಾಮಾಗಿ ಬರ್ಬೋದು, ಏನೂ ತೊಂದರೆ ಇಲ್ಲ. ನೀರು ಲೆವೆಲೆಲ್ಲ ಕಡಿಮೆ ಆಗಿದೆ. ಐ ಥಿಂಕ್ ಇಲ್ಲೂ ಮಳೆ ಕಡಿಮೆ ಇದೆ ಅನಿಸುತ್ತೆ, ಈ ಸಲ ಜಾಸ್ತಿ ಆಗಿಲ್ಲ ಅನಿಸುತ್ತೆ. ಲಾಸ್ಟ್ ಟೈಮಲ್ಲಿ ಬಂದಾಗ ಇಲ್ಲಿವರೆಗೂ ಇತ್ತು. ಸೊ ಒಳ್ಳೆ ಪ್ರೆಸೆಂಟ್ ಆಗಿರುತ್ತೆ ಈವ್ನಿಂಗ್ ಬಂದರೆ. ಇಲ್ಲೊಂದು 3 ಜಿಂಕೆ ಕಾಣಿಸ್ತು, ಅಲ್ಲೊಂದು ನವಿಲ್ ಕಾಣಿಸ್ತು. ಹೋಗ್ತಾ ಫಾರೆಸ್ಟ್ ಒಳಗಡೆ ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಸ್ಲೋಗಿ ಹೋದರೆ ಒಳ್ಳೇದು. ಪಾಪ ಹೆದರ್ಕೊಂಬಿಟ್ಟು ಒಳಗಡೆ ಹೊಟ್ಟೋಗ್ಬಿಡುತ್ತೆ ಸೌಂಡಿಗೆ. ಪ್ರಮೋದ್ ಆರಾಮಾಗಿರು, ಏನು ಚಿಂತೆ ಮಾಡ್ಕೋಬೇಡ ಪ್ರಮೋದ್. ಹೆದರಿಕೆ ಏನು ಮಾಡಲ್ಲ. ಈಗ ಆರಾಮಾಗಿರು ಹೋಗ್ಬೇಡ ಪ್ರಮೋದ್, ಆರಾಮಾಗಿರೋಣ. ಈ ಕಡೆ ರೈಟ್ ಕಾಣಿಸ್ತಾ ಆನೆ ಇದೆ, ಆನೆ ಬರ್ತಾ ಇದೆ. ಈ ಸೈಡ್ಗೆ ಬರ್ತಾರೆ. ಹಾರನ್ ಮಾಡಬೇಡಿ ಅನ್ಬೇಕು ಅವ್ರಿಗೆ. ಸೊ ಮಸ್ಸಿನಗುಡಿಗೆ ಹೋಗ್ಬೇಕಾದ್ರೆ ನಮಗೆ ಒಂದು ಆನೆ ಕಾಣಿಸ್ತಾ ಇದೆ. ನೋಡಿ ಆನೆ ಹೇಗಿದೆ ಅಂತ, ತುಂಬ ಕ್ಲೋಸ್ ಅಪ್ ಆಗಿದೆ. ಒಂದು 20-30 ಅಡಿ ಇರ್ಬೋದು ಅಷ್ಟೇ. ಒಂದಲ್ಲ 2 ಇದೆ. ಒಂದು ಮಿಡ್ ಸೈಜ್ ಇದೆ ಆನೆ, ನಾಟ್ ಇದು. ಹೋಗ್ತಾ ಇದೆ, ಪಾಸ್ ಆಗ್ತಿದೆ ಆನೆ. ಬಂದ್ಬಿಡುತ್ತಲ್ಲ, ಆ ಸೈಡಿಗೆ ಬರುತ್ತೆ. ಮರಿ ಆನೆ, ಈ ಕಡೆ ದೊಡ್ಡ ಆನೆ. ನೋಡೋಣ, ವೇಟ್ ಮಾಡೋಣ. ಹೌದು, ಡೇಂಜರ್ ಆ್ಯಕ್ಚುಲಿ ಮಾಡ್ಬಿಡ್ತಾರೆ ಮಕ್ಕಳಿಗೆ ಅಂತೇಳಿ. ನಮಗಿಂತ ಜೋರು ಇರ್ತಾವೆ.
ಅದಕ್ಕೆ ಅದು ಹೆದರುತ್ತಿದೆ ಇನ್ನೂ ಬರೋಕ್ಕೆ. ಸೊ ಎಲಿಫೆಂಟ್ ಕ್ರಾಸ್ ಆಗ್ತಾ ಇದೆ. ಎಷ್ಟಿದೆ? 1 2 3 4 ಇದೆ. ಒಂದು ಟಸ್ಕು, ಒಂದು ಮದರ್ ಎಲಿಫೆಂಟು. ಅವ್ರು ಇರ್ತಾರಪ್ಪ. ಒಂದೊಂದು ಬಂತು ದೊಡ್ಡದು, ಇನ್ನೊಂದು ಬಂತು ಅಲ್ಲಿ. ಸ್ವಲ್ಪ ದೂರ ಇದ್ರೆ ನಮ್ಗೇನು ಅನ್ಸಲ್ಲ, ಹತ್ರ ಇದ್ದಾಗ ಏನಾಗುತ್ತೆ, ಭಯ ಆಗುತ್ತೆ. ಅದು ಏನು ಬೇಕಾದ್ರೂ ಮಾಡ್ಬೋದು ಆ್ಯಕ್ಚುಲಿ, ನಾವು ಗೆಸ್ ಮಾಡೋಕ್ಕಾಗಲ್ಲ. ಪಾಪ ಇಲ್ಲಿ ಆಗಲಿಲ್ವಲ್ಲ, ಅದಕ್ಕೆ ಆ ಕಡೆ ಹೋಗ್ತಾ ಇದೆ. ನೋಡೋಣ ಏನು ಮಾಡುತ್ತೆ, ಹೇಗೆ ಇಂಟ್ರಾಕ್ಟ್ ಮಾಡುತ್ತೆ. 2 ಇದೆ ನೋಡಿ, ದೊಡ್ಡದು ಈ ಕಡೆ ಒಂದಿದೆ, ಅದ್ರ ಹಿಂದೆ ಒಂದು ಮರಿ. ಈ ಕಡೆ ಇನ್ನೊಂಚೂರು ಸೈಡ್ ಅವ್ರು ಹೋಗ್ತಾರಂತ. ಸೊ 2 ಕ್ರಾಸ್ ಮಾಡಿದೆ, ಇವೆರಡು ವೆಯ್ಟ್ ಮಾಡ್ತಾ ಇದೆ, ಏನಕ್ಕೋ ಗೊತ್ತಿಲ್ಲ, ವೆಯ್ಟ್ ಮಾಡ್ತಾ ಇದೆ. ಸೊ ಲೆಟ್ಸ್ ಸಿ. ಇನ್ನೂ ಇದೆಯಾ? ಹಾಂ, ಇನ್ನೊಂದಿದೆ. ಸೊ ಟೋಟಲಿ 5 ಎಲಿಫೆಂಟ್ ಇದೆ ಅಲ್ಲ? ದೊಡ್ಡದ್ರ ಪಕ್ಕ ಒಂದಿದೆ, ಹಿಂದೆ ಒಂದಿದೆ. ನೈಸ್. One more standing behind that bush. Yeah. There are other one, right? Baby elephant, right? No. One more bigger one is there. Oh, is it? Behind that tree. Oh, is it? You can Okay. see that. There are 6, right? Totally. Yeah. 2 crossed, other 4. ಈ ಸರಿ ನಮ್ಮ ಟ್ರಿಪ್ಪಲ್ಲಿ ಫಾರೆಸ್ಟ್ ಏನು ಕಾಡು ಮಧ್ಯೆ ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡು ಪ್ರಾಣಿಗಳನ್ನ ಸೈಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದ್ವಿ. ತುಂಬ ಡಿಸಪಾಯಿಂಟ್ ಆಗಿತ್ತು ಇಲ್ಲಿವರೆಗೂ. ಬಟ್ ಇವಾಗ ಮಸಿನಗುಡಿಯಿಂದ ನಾವು ಹೋಗಬೇಕಾದ್ರೆ ವಾಪಸ್ಸು ಆನೆ 7-8 ಆನೆಗಳಿತ್ತು, ಮರಿ ಆನೆಗಳು ಬೇರೆ ಇತ್ತು. ಒಂದು ರೋಡ್ ಪಕ್ಕನೇ ಇತ್ತು. ನಮಗೆ ತುಂಬಾ ಭಯನೂ ಆಗ್ತಾ ಇತ್ತು. ಅದು ನೋಡಿದ್ವಿ ಅನ್ನೋ ಖುಷಿ, ಅದ್ರ ಜೊತೆಗೆ ಭಯನೂ ಇತ್ತು. ಒಂದು 5-6 ಕಾರ್ ಕಂಟಿನ್ಯೂಸ್ ಆಗಿ ನಿಂತಿದ್ವಿ, ಒಂದು 5 ಮಿನಿಟ್ಸ್ ನೋಡೋಕ್ಕೆ. ದೂರದಲ್ಲಿತ್ತು ಅವಾಗ. ಆಮೇಲೆ ಯಾವಾಗ ಅದು ರೋಡ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡಿ ಜನ ಮೂವ್ ಆಗಲಿಲ್ವೋ, ಅದು ಒಂದೇ ಸರಿ ಕೂಗ್ಬಿಡ್ತು. ಎಲ್ಲರಿಗೂ ಭಯ ಆಗಿ ಎಲ್ಲ ಫುಲ್ ಹೋಗ್ಬಿಟ್ರು, ಪಾಸ್ ಆಗಿಬಿಟ್ರು. ಆಮೇಲೆ ನಾವು ಹಿಂದಕ್ಕೆ ಬಂದುಬಿಟ್ವಿ, ಯಾಕೆಂದರೆ ನಾವು ಮಧ್ಯದಲ್ಲಿ ಇದ್ದಿದ್ರೆ ಹಿಂದಕ್ಕೆ ಬಂದುಬಿಟ್ವಿ ವಾಪಸ್ಸು. ಆವಾಗ ರೋಡ್ ಕ್ರಾಸ್ ಮಾಡೋದಕ್ಕೆ ಅದಕ್ಕೆ ಈಸಿ ಆಯಿತು ಆನೆಗೆ. ಆ್ಯಂಡ್ ಆಮೇಲೆ 1-2 ಆನೆ ಮಾತ್ರ ಕ್ರಾಸ್ ಆಯಿತು, ಇನ್ನು ಮಿಕ್ಕಿದವು ಇನ್ನೂ ಕ್ರಾಸ್ ಮಾಡೋಕ್ಕೆ ಪಾಪ ಹೆದರುತ್ತಿತ್ತು. ಸೊ ನಾವು ಪಾಸ್ ಆದರೆ ಅದು ಈಸಿಯಾಗಿ ಹೋಗುತ್ತೆ. ತುಂಬ ಹೊತ್ತು ನಾವು ರೋಡ್ ಬ್ಲಾಕ್ ಮಾಡಬಾರ್ದು, ಅದಕ್ಕೆ ತೊಂದರೆ ಆಗುತ್ತೆ. ಸೊ ಮತ್ತು ಒಳ್ಳೆ ಸೈಟ್ ಆಯಿತು, ಹಾಗೆ ಭಯನೂ ಇತ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನಾವು ಮಸಿನಗುಡಿಯಿಂದ ಮಾಯಾ ಡ್ಯಾಮಿಗೆ ಬಂದಿದ್ವಿ. ಇಲ್ಲಿ ಹೈಡ್ರೋ ಪವರ್ ಹೌಸ್ ಇರೋದು. ಮತ್ತು ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ ಇಲ್ಲಿ ಮಸಿನಗುಡಿಲಿ ಸ್ಟೇ ಆದಾಗ. ಅವಾಗ ಸ್ವಲ್ಪ ನೀರಿತ್ತು, ಈಗ ತುಂಬ ಕಮ್ಮಿ ಆಗಿಬಿಟ್ಟಿದೆ ಈ ಸರಿ ಮಳೆ ಇಲ್ದಲೇ ಇರೋದ್ರಿಂದ. ಆ್ಯಂಡ್ ನೀವು ಈ ಸೈಡಿಗೆ ಬಂದರೆ ಅಂದರೆ ಬಂಡೀಪುರದಿಂದ ಈ ಕಡೆಗೆ ಬರ್ತೀನಿ ಅಂದರೆ ನಿಮ್ಗೆ 1-2-3 ಪ್ಲೇಸ್ ಈ ಥರದ್ದೆಲ್ಲ ಕವರ್ ಮಾಡ್ಬೋದು. ಆ್ಯಂಡ್ ದೆನ್ ಮೇಯ್ನ್ ಥಿಂಗ್ ಅಂದರೆ ನಿಮಗೆ ಫಾರೆಸ್ಟ್ ಡ್ರೈವ್ ಸಿಗುತ್ತೆ, ಪ್ರಾಣಿಗಳನ್ನ ಸ್ಪಾಟ್ ಮಾಡ್ಬೋದು. ಸೊ ಒಂದು ಲಾಂಗ್ ಡ್ರೈವ್ ಆಗುತ್ತೆ, ಫಾರೆಸ್ಟ್ ಡ್ರೈವ್ ನಿಮಗೆ ಈ ಕಡೆ ಬಂದಾಗ. ಇಷ್ಟೇ ಈ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾವೀಗ ಬ್ಯಾಕ್ ಟು ಬೆಂಗಳೂರು ಹೋಗ್ತಾ ಇದ್ದೀವಿ. ಥ್ರೂ ಮೈಸೂರು ಹೋಗೋದು ನಾವು. ಆ್ಯಂಡ್ ನೀವು ಈ ಕಡೆ ಬಂಡೀಪುರ ಮುದಮಲ ಈ ಕಡೆಗೆ ಎಲ್ಲರೂ ಬಂದರೆ ಇಷ್ಟು ಪ್ಲೇಸಸ್ನ, ಟಾಪ್ 5 ಪ್ಲೇಸಸ್ನ ನೀವು ಕವರ್ ಮಾಡ್ಬೋದು. ಒಂದು 3-4 ಅವರ್ಸ್ ಒಳಗೆ ನೀವು ಕ್ಯಾಂಪು ಏನಾದ್ರು ಹೋಯಿತು ಅಂತಂದರೆ ಒಂದು 4 ಅವರ್ಸಲ್ಲಿ ನೀವು ಆ ಪ್ಲೇಸಸ್ನ ಕವರ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಫಾರೆಸ್ಟ್ ಡ್ರೈವ್ ಸಿಗುತ್ತೆ, ಒಳ್ಳೆ ಪ್ಲೆಸೆಂಟ್ ಆಗಿರುತ್ತೆ. ಆನಿಮಲ್ನೆಲ್ಲರೂ ಸಂಜೆ ಹೊತ್ತು ಬಂದಾಗ ಸೈಟ್ ಮಾಡೋದಕ್ಕೆ. ಸೊ ನೈಸ್ ಎಕ್ಸ್ಪೀರಿಯನ್ಸ್ ನಮಗಂತೂ 2 ಡೇಸ್ ಸ್ಪೆಂಡ್ ಮಾಡಿದ್ದು ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಟಿಲ್ ದೆನ್ ಟ್ರಾವೆಲ್ ಮೂವ್, ಹ್ಯಾವ್ ಫನ್.